ಸೊ ಇವತ್ತಿನ ಪದ್ಯ ಯಾವುದು ನಾನು ವಿಶ್ಲೇಷಣೆ ಮಾಡ್ತಾ ಹೋಗ್ತಾ ಇದ್ದೇನೆ ಅಥವಾ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದಷ್ಟು ಹಸಿ ಮಣ್ಣು ರೂಪಾ ಹಾಸನ್ ಬರೆದಿರ್ತಕ್ಕಂಥ ಒಂದು ಪದ್ಯ. ಸೊ ಹಾಗಾದ್ರೆ ಈ ಪದ್ಯವನ್ನ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ ಬನ್ನಿ. ಒಂದಿಷ್ಟು ಹಸಿ ಮಣ್ಣು. ಈಗ ಮಣ್ಣು ಅಂದ ತಕ್ಷಣ ನಾವೇನ್ ಅನ್ಕೊಳ್ತೀವಿ, ಇನ್ನೊಂದು ಜೀವಕ್ಕೆ ಸೃಷ್ಟಿಯನ್ನ ಕೊಡೋದಕ್ಕೆ ಅಥವಾ ಇನ್ನೊಂದು ಜೀವಕ್ಕೆ ಪೋಷಕಾಂಶಗಳನ್ನ ನೀಡತಕ್ಕಂತಹ ಒಂದು ಆಬ್ಜೆಕ್ಟ್ ಅಥವಾ ಒಂದು ವಸ್ತು ಅಥವಾ ಒಂದು ಪದರ ಅಥವಾ ಏನ್ ಬೇಕಾದ್ರೂ ಅಂತ ಅನ್ಕೊಳ್ತಕ್ಕಂತಹ ಒಂದು ಸ್ಥಿತಿಯನ್ನ ನಾವು ನೋಡ್ಬೋದು. ಇಲ್ಲಿ ಒಂದಿಷ್ಟು ಹಸಿ ಮಣ್ಣು ಅಂತ ಹೇಳಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ, ಒಂದಿಷ್ಟು ಹಸಿ ಮಣ್ಣು, ಒಂದು ಅವಕಾಶ, ಒಂದು ಸ್ವಾತಂತ್ರ್ಯವನ್ನ ನನಗೆ ಕೊಡು. ಯಾರು ಕೇಳ್ತಾ ಇರೋದು? ಒಂದು ಹೆಣ್ಣು ಯಾರ ಹತ್ರ? ಪುರುಷನ ಹತ್ರ ಕೇಳ್ತಾ ಇರೋದು. ಸೊ ಮಹಿಳೆಯ ದೇಹ ರಚನೆಯ ಮೇಲೆ ಅವಳ ದೇಹ ರಚನೆ ಏನಾಗಿದೆಯಲ್ಲ ಅದರ ಮೇಲೆ ಅವಳನ್ನ ಅಬಲೆಯನ್ನಾಗಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೂ ಮುಖ್ಯವಾಗಿ ಏನ್ ಹೇಳ್ತೀವಿ, 2000 ಅಥವಾ 3000 ವರ್ಷಗಳಿಂದಲೂ ಕೂಡ ನಾವು ಭಾರತೀಯ ಸಾಂಪ್ರದಾಯಿಕತೆಯ ಹಿನ್ನೆಲೆಯಲ್ಲಿ ನೋಡಿದಾಗ ಹೆಣ್ಣನ್ನ ಎರಡನೇ ದರ್ಜೆಯಾಗಿಯೇ ನಾವು ನೋಡ್ತಾ ಹೋಗ್ತಾ ಇದ್ದಾವೆ. ಅಲ್ಲಿ ಪುರುಷನನ್ನ ಪ್ರಧಾನವಾಗಿ ನೋಡ್ತೀವಿ, ಹೆಣ್ಣನ್ನ ಪ್ರಧಾನತೆಯ ಕೆಳಗಿನ ಮಟ್ಟದಲ್ಲಿ ಇಟ್ಟು ನಾವು ನೋಡ್ತಾ ಹೋಗ್ತೀವಿ. ಸೊ ಹಾಗಿದ್ದಾಗ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾವು ಅಧೀನತೆಯಲ್ಲೇ ಬಂದಿದ್ದೇವಲ್ವಾ. ನಮಗೂ ಕೂಡ ಅಧೀನತೆಯಿಂದ ಹೊರಬಂದು ನಮ್ಮತನವನ್ನ ಅಥವಾ ನಮ್ಮ ಆತ್ಮವಿಶ್ವಾಸವನ್ನ ಸಾಬೀತುಪಡಿಸ್ಕೊಳ್ಳೋದಕ್ಕೋಸ್ಕರ ಒಂದಷ್ಟು ಸ್ವಾತಂತ್ರ್ಯವನ್ನ ಅಥವಾ ಒಂದಷ್ಟು ಅವಕಾಶವನ್ನ ನೀವು ಮಾಡ್ಕೊಡೋದ್ರ ಮೂಲಕವಾಗಿ ನಾನು ಹೇಗೆ ಬೆಳಿತೀನಿ, ಹೇಗೆ ಹೆಮ್ಮರವಾಗಿ ನಾನು ಕಾಣ್ಕೊಳ್ತೀನಿ, ಹೇಗೆ ಆಲದ ಮರ ಒಂದು ದೊಡ್ಡ ಮರವಾಗಿ ಕಾಣ್ಕೊಳತ್ತಲ್ಲ ಹಾಗೆ ನಾನು ಕಾಣೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಆಶಯದ ಮೂಲಕವಾಗಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಈ ಪದ್ಯವನ್ನ ಬರೆದಿರ್ತಕ್ಕಂಥವ್ರು ರೂಪಾ ಹಾಸನ್. ಸೊ ಹಾಗಾದ್ರೆ ಪದ್ಯವನ್ನ ನೋಡೋಣ. ಕೇಳ್ತಾ ಇದ್ದಾಳೆ, ಒಂದೇ ಇಷ್ಟು ಹಸಿಮಣ್ಣು ನೀಡು ಗೆಳೆಯ. ಏನ್ ಕೇಳ್ಕೊಳ್ತಾ ಇದ್ದಾಳೆ? ಒಂದಿಷ್ಟು, ಒಂದೇ ಒಂದ್ ಸ್ವಲ್ಪ ಅದರಲ್ಲಿ ನೀನ್ ಕೊಟ್ಬಿಡು ಅವಕಾಶವನ್ನ, ಅಥವಾ ಒಂದಿಷ್ಟು ಸ್ವಾತಂತ್ರ್ಯವನ್ನ ನೀನ್ ಕೊಟ್ಬಿಡು ಗೆಳೆಯ. ಅದು ಗೆಳೆಯನನ್ನಾಗಿ ಕೇಳ್ಬೋದು, ಗಂಡನನ್ನಾಗಿ ಕೇಳ್ಬೋದು, ತಂದೆಯನ್ನಾಗಿ ಕೇಳ್ಬೋದು, ಅಣ್ಣನನ್ನಾಗಿ ಕೇಳ್ಬೋದು, ತಮ್ಮನನ್ನಾಗಿ ಕೇಳ್ಬೋದು, ಯಾರನ್ನ ಬೇಕಾದ್ರೂ ಕೇಳ್ತಾ ಹೋಗ್ಬೋದು. ಬಿಕಾಸ್ ಯಾಕೆ? ಅವಕಾಶಕ್ಕಾಗಿ. ಅವಕಾಶ ವಂಚಿತ ಒಂದು ವರ್ಗ ಇದೆಯಲ್ಲ, ಹೆಣ್ಣು ಅಂತಕ್ಕಂಥ ಒಂದು ವರ್ಗ, ಆ ವರ್ಗ ಕೇಳ್ಕೊಳ್ತಾ ಇರ್ತಕ್ಕಂಥದ್ದು ನನಗೊಂದಷ್ಟು ಅವಕಾಶ ಕೊಟ್ಬಿಡು, ಅಥವಾ ನನ್ಗೊಂದಷ್ಟು ಸ್ವಾತಂತ್ರ್ಯವನ್ನ ನೀನು ಕೊಟ್ಬಿಡು. ಆ ಸ್ವಾತಂತ್ರ್ಯದ ಮೂಲಕವಾಗಿ ನಾನು ಬೆಳ್ಕೊಳ್ಳೋದಕ್ಕೆ ಸಾಧ್ಯತೆ ಆಗತ್ತೆ ಅನ್ನೋದನ್ನ. ಸೊ ನೆಕ್ಸ್ಟ್ ಪ್ಯಾರ. ನನ್ನದೇ ಕಲ್ಪನೆ ಬೆರೆಸಿ ಸುಂದರ ಮನೆಯಾಗುತ್ತೇನೆ, ಚಿತ್ರ ವಿಚಿತ್ರ ಕಲಾಕೃತಿಯಾಗುತ್ತೇನೆ, ಮಡಿಕೆ ಕುಡಿಕೆ ಕುಂಡವಾಗುತ್ತೇನೆ, ಎಲ್ಲ ಒಂದಿಷ್ಟೇ ಇಷ್ಟು ಹಸಿಮಣ್ಣಿನಿಂದ. ನೋಡೋ ಗೆಳೆಯ, ನನಗೆ ಅವಕಾಶ ಅಥವಾ ಸ್ವಾತಂತ್ರ್ಯ ನೀಡು. ಆ ಸ್ವಾತಂತ್ರ್ಯದ ಕಲ್ಪನೆಯಲ್ಲೇ ನೀನು ಊಹಿಸಲಾಗಿರ್ತಕ್ಕಂತಹ ಒಂದು ಸುಂದರವಾಗಿರ್ತಕ್ಕಂತಹ ಮನೆ ಆಗ್ತೀನಿ. ಸೊ ಮನೆ ಇನ್ ದ ಸೆನ್ಸ್ ಒಂದು ಕುಟುಂಬವನ್ನ ನಿರ್ವಹಣೆ ಮಾಡ್ತೀನಿ ನಾನು. ಸೊ ನೀನು ಅದಕ್ಕೊಂದು ಅವಕಾಶ ಕೊಡು. ಅದೇ ರೀತಿ ಚಿತ್ರ ವಿಚಿತ್ರವಾದ ಕಲಾಕೃತಿ ಆಗ್ತೇನೆ, ಎಲ್ಲರನ್ನ ನಾನು ಸಂಭಾಳಿಸ್ತೇನೆ, ಸಮಾಜದಲ್ಲೂ ಕೂಡ ನನ್ನನ್ನು ನಾನು ಗುರುತಿಸ್ಕೊಳ್ತೇನೆ. ಅದಕ್ಕೆ ನೀನು ಏನ್ ಕೊಡ್ಬೇಕು? ನನಗೆ ಒಂದು ಅವಕಾಶ ಕೊಡಬೇಕು. ನೀನು ಇಡೀ ಭೂಮಿಯಷ್ಟಗಲದ ಸ್ವಾತಂತ್ರ್ಯ ನೀಡು ಅಂತ ನಾನು ಕೇಳ್ಕೊಳ್ತಾ ಇರೋದಿಷ್ಟೇ, ಒಂದಿಷ್ಟು ನಾನು ಇರ್ತಕ್ಕಂಥ ಜಾಗದಲ್ಲೇ ನಾನು ಬದುಕಿ ಬೆಳಿತೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಕೊಡು. ಅದಕ್ಕಾಗಿ ಒಂದಷ್ಟು ಅವಕಾಶ ನೀನು ಕೊಟ್ಟು ಬಿಟ್ರೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳಿ ಒಂದು ಗಾದೆ ಇದೆಯಲ್ಲ, ಹಾಗೆ ಹೆಣ್ಣು ಏನಾದ್ರೂ ಬೇಕಾದ್ರೂ ಹಾಕ್ತಾಳೆ. ಅದಕ್ಕೋಸ್ಕರ ನೀನೇನ್ ಮಾಡ್ಬೇಕು? ಒಂದಿಷ್ಟು ಅವಕಾಶವನ್ನ ಕೊಡ್ಬೇಕಾಗತ್ತೆ ಅಂತ ಹೇಳಿ ಆ ಪ್ಯಾರದಲ್ಲಿ ಅವಳು ಕೇಳ್ತಿದ್ದಾಳೆ. ಒಂದಿಷ್ಟೇ ಇಷ್ಟು ಹಸಿಮಣ್ಣು ನೀಡು ಗೆಳೆಯ. ಮತ್ತೆ ಕೇಳ್ತಿದ್ದಾಳೆ, ಒಂದೇ ಒಂದು ಸ್ವಲ್ಪ ಅವಕಾಶವನ್ನು ಕೊಡು, ಅಥವಾ ಒಂದಿಷ್ಟು ಸ್ವಾತಂತ್ರ್ಯವನ್ನ ಕೊಡೋದ್ರ ಮೂಲಕವಾಗಿ ನಾನು ಬೆಳಿತೀನಿ, ಅದ್ರ ಜೊತೆಗೆ ನಿಮ್ಮನ್ನು ನಾನು ಬೆಳೆಸಿರ್ತೀನಿ ಅಂತ ಹೇಳಿ. ನೆಕ್ಸ್ಟ್ ಪ್ಯಾರ. ಬೀಜ ಬೆತ್ತಿ ಮೊಳಕೆಯೊಡೆದು ಎತ್ತರೆತ್ತರದ ಮರವಾಗಿ ಬೀಗುತ್ತೇನೆ, ಹಕ್ಕಿ ಪಕ್ಷಿಗಳಿಗೆ ಆಸರೆಯಾಗುತ್ತೇನೆ, ಎಲ್ಲ ಒಂದಿಷ್ಟೇ ಇಷ್ಟು ಹಸಿಮಣ್ಣಿನಿಂದ. ನೀನು ನೀಡ್ತಕ್ಕಂಥ ಒಂದೇ ಒಂದು ಅವಕಾಶ ಇದೆಯಲ್ಲ, ಅದರ ಮೂಲಕವಾಗಿ ನಾನು ಬೀಜವನ್ನು ಬಿತ್ತಿದೋ ರೀತಿಯಲ್ಲಿ ಬಿತ್ತನೆಯನ್ನ ಮಾಡ್ಕೊಳ್ತೀನಿ, ಅದಾಗಿ ಮೊಳಕೆ ಹಾಕ್ತೇನೆ, ಅದಾದ್ಮೇಲೆ ಎತ್ತರವಾಗಿರ್ತಕ್ಕಂಥ ಮರವಾಗಿ ನಾನು ಬೆಳಿತೀನಿ. ಸೊ ಆ ಬೆಳೆಯ ಮೂಲಕವಾಗಿ ನಾನೊಂದು
ಉಪಯೋಗವಾಗುವಂತೆ ಸಾಧಕಿಯಾಗಿ ಬೆಳೆದು ನಿಂತ್ಕೊಳ್ತೀನಿ. ಸೊ ಬೆಳೆದ್ ನಿಂತ್ಕೊಂಡ್ಮೇಲೆ ನನ್ನನ್ನ ನಂಬಿ ಬರೋರ್ಗೆ ನಾನು ಆಸರೆಯಾಗಿ ನಿಲ್ಲೋ ಮೂಲಕವಾಗಿ ಹೆಣ್ಣು ಸ್ವಾರ್ಥಿ ಅಲ್ಲ, ನಿಸ್ವಾರ್ಥಿ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ಹಾಗೆ ಭೂಮಿ ತಾಯಿ ಆಗ್ಲಿ ಮನದಂತೆ ಎಲ್ಲರನ್ನು ಒತ್ತೊಟ್ಟಿಗೆ ನನ್ನ ಜೊತೆಗೆ ನಾನು ಕರ್ಕೊಂಡು ಹೋಗ್ತೀನಿ. ನಾನು ಹೆಮ್ಮರವಾಗಿ ಬೆಳ್ಕೊಂಡಿದ್ದಾಗ ಅಕ್ಕಿ ಪಕ್ಷಿಗಳೆಲ್ಲರೂ ಬಂದು ಅಲ್ಲಿ ಗೂಡನ್ನ ಕಟ್ಕೊಳ್ಳೋದಾಗ್ಲಿ, ಅಲ್ಲಿರ್ತಕ್ಕಂಥ ಹಣ್ಣುಗಳನ್ನ ತಿನ್ನೋದಾಗ್ಲಿ, ಏನೇನು ಸಿಗುತ್ತೋ ಅದೆಲ್ಲವನ್ನು ಬಳಸ್ಕೊಳ್ತಾ ಹೋಗ್ತಾವಲ್ವ, ಹಂಗೆ ನಾನು ಒಂದು ವಿಸ್ತಾರವಾಗಿರ್ತಕ್ಕಂಥ ಮರವಾಗಿ ಬೆಳಿತೀನಿ. ನನ್ನ ನಂಬ್ಕೊಂಡು ಬಂದಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ನಾನು ಆಸರೆ ಆಗ್ತೇನೆ. ಸೊ ಆ ಥರ ಆಸರೆ ಆಗಬೇಕು ನಾನು ಅಂತ ಹೇಳಿದ್ರೆ, ನಿನ್ ಕಡೆಯಿಂದ ನನಗೇನ್ ಬೇಕಾಗಿದೆ ಅಂತ ಹೇಳಿದ್ರೆ, ಒಂದಷ್ಟು ಅವಕಾಶ ಬೇಕಾಗಿದೆ, ಅಥವಾ ಒಂದಷ್ಟು ಸ್ವಾತಂತ್ರ್ಯ ಅನ್ನೋದು ಬೇಕಾಗಿದೆ. ಅದನ್ನ ನಾನು ಬೆಳಿತೀನಿ ಅನ್ನೋ ಒಂದು ಆತ್ಮವಿಶ್ವಾಸವನ್ನ ಇದರಲ್ಲಿ ಅವಳು ತೋರಿಸ್ತಾ ಹೋಗ್ತಾ ಇದ್ದಾಳೆ. ನನ್ನ ಚಂದದ ಅಕ್ಕಿ ಮಾಡಿಯು ಹಾರದಂತೆ ರೆಕ್ಕೆ ಕತ್ತರಿಸಿ, ಗುರಿ ಸೇರದಂತೆ ಕಾಲು ಕತ್ತರಿಸಿ, ಹಾಡದಂತೆ ನಾಲಗೆ ಕತ್ತರಿಸಿದರೂ ನಾ ಬೆಳೆವ ಪರಿಗೆ ಬೆರಗಾಗಿ ನನ್ನ ಕತ್ತು ಕತ್ತರಿಸಿದರೂ ಸರಿ. ಇಲ್ಲೇನು ಹೇಳ್ತೀರ, ನೀನ್ ಕೊಡ್ತಿಯಲ್ಲಪ್ಪ ಅವಕಾಶ, ಸ್ವಾತಂತ್ರ್ಯ, ನಾನು ಬೆಳಿತೀನಿ, ಹಕ್ಕಿಯಂತೆ ಹಾರುವಂತೆ ನಾನು ಮೂಡಿದರು, ಮತ್ತೆ ಮೇಲಕ್ಕೆ ಹಾರಲು ಬೇಕಾದ ಅವಕಾಶಗಳನ್ನು ಮೊಟಕುಗೊಳಿಸಿದರು. ಅಕಸ್ಮಾತ್ ನೀನು ಅವಕಾಶ ಕೊಟ್ಟಿದೆಯಾ, ಕೊಟ್ಟಿರ್ತಕ್ಕಂಥ ಅವಕಾಶದಲ್ಲಿ ನಾನು ಬೆಳ್ಕೊಂಡಿದ್ದೀನಿ, ಇನ್ನೂ ಮೇಲಕ್ಕೆ ಎತ್ತರಕ್ಕೆ ನಾನು ಹೋಗ್ಬೇಕಾದಾಗ ನೀನು ಕೊಟ್ಟಿರ್ತಕ್ಕಂಥ ಅವಕಾಶವನ್ನ ಮತ್ತೆ ನೀನು ಕಟ್ ಮಾಡ್ಬಿಟ್ರೆ, ಸೊ ಮತ್ತೆ ನಾನು ಹಾರೋದನ್ನ ನೀನು ಕಟ್ ಮಾಡ್ಬಿಟ್ರೆ, ಸೊ ನಾನು ಮತ್ತೆ ಬೆಳಿತೀನಿ ಅನ್ನೋದನ್ನು ಕೂಡ ನೀನು ಕಟ್ ಮಾಡ್ಬಿಟ್ರೆ, ಅದೆಲ್ಲ ಹೋಗ್ಲಿ, ಇವಳಿಷ್ಟು ಮೇಲಕ್ಕೆ ಬೆಳೆದ್ಬಿಟ್ಟಿರಲ್ಲ ಅಂತ ಅಂದ್ಬಿಟ್ಟು ನನ್ನ ಕತ್ತನ್ನ ನೀನು ಕತ್ತು ಹಿಸ್ಕಿದ್ರು ಸರಿಯೇ, ನಾನು ಬೆಳಿತೀನಿ. ಯಾವ್ದ್ರಲ್ಲಿ, ನೀನು ಕೊಟ್ಟಿರ್ತಕ್ಕಂಥ ಸಣ್ಣದ ಒಂದು ಅವಕಾಶದಲ್ಲಿ, ಅಥವಾ ಸಣ್ಣದಾಗಿರ್ತಕ್ಕಂಥ ಒಂದು ಸ್ವಾತಂತ್ರ್ಯದಲ್ಲಿ. ನೀನು ಎಷ್ಟೇ ನಾನು ಬೆಳಿತೀನಿ ಅಂತ ಹೇಳಿದ್ರು, ನನ್ನನ್ನು ಕಂಟ್ರೋಲ್ ಮಾಡಿದ್ರು ಕೂಡ ನೀನು ಕೊಟ್ಟಿರೋದ್ರಲ್ಲೇ ನಾನು ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ನೀನು ನನಗೆ ಒಂದಿಷ್ಟು ಹಸಿಮಣ್ಣನ್ನ ಕೊಡು, ಅಥವಾ ಒಂದಿಷ್ಟು ಅವಕಾಶವನ್ನ ನೀನು ಮಾಡಿಕೊಡು ನನಗೆ ಅಂತ ಹೇಳಿ ಅವಳು ಕೇಳ್ತಾಳೆ. ನಾ ಅದರಲ್ಲೇ ಹೂತು ಪರಿಪಕ್ವವಾಗಿ ಮಾಗಿ ತ್ರಿವಿಕ್ರಮನಂತೆ ಬೆಳೆದು ಕಲ್ಪವೃಕ್ಷವಾಗಿ ಹೊರಹೊಮ್ಮುತ್ತೇನೆ, ಯೋಚಿಸು ಗೆಳೆಯ ದಯಮಾಡಿ. ಎಷ್ಟು ವಿನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದಾಳೆ ಈ ಒಂದು ಪದ್ಯದಲ್ಲಿ, ಅಥವಾ ಈ ಒಂದು ಪ್ಯಾರಾದಲ್ಲಿ. ಏನು, ಒಂದೇ ಒಂದು ಸಣ್ಣ ಅವಕಾಶವನ್ನ ಮಾಡಿಕೊಡು, ನೀನು ಅವಕಾಶವನ್ನ ಮಾಡಿಕೊಟ್ಬಿಟ್ರೆ, ನೀನೇನಾದ್ರೂ ಆ ಅವಕಾಶವನ್ನ ನನಗೆ ಮಾಡಿಕೊಟ್ರೆ, ಯಾವುದೇ ರೀತಿಯಲ್ಲಿ ಅವಿವೇಕದಿಂದ ಆ ಒಂದು ಸ್ವಾತಂತ್ರ್ಯವನ್ನ ನಾನು ಬಳಸ್ಕೊಳ್ಳೋದಿಲ್ಲ, ವಿವೇಕದಿಂದಲೇ ನಾನು ಆ ಒಂದು ಸ್ವಾತಂತ್ರ್ಯವನ್ನ ಬಳಸ್ಕೊಳ್ತೀನಿ. ಅದಾದ್ಮೇಲೆ ಯಾವ ತಪ್ಪುಗಳು ಕೂಡ ನನ್ನಿಂದ ಆಗೋದೇ ಇಲ್ಲ. ಅದಾದ್ಮೇಲೆ ತಿಳುವಳಿಕೆಯಿಂದ ಬೃಹದಾಕಾರವಾಗಿ ಬೆಳೆದು ಇತರರ ಒಳಿತಿಗಾಗಿ ಬೆಳೆಯುವ ಕಲ್ಪವೃಕ್ಷದಂತೆ ಬೆಳಿತೀನಿ. ದಯಮಾಡಿ ಯೋಚಿಸಪ್ಪ, ಒಂದೇ ಒಂದ್ ಸ್ವಲ್ಪ. ಕಲ್ಪವೃಕ್ಷ, ತೆಂಗಿನ ಮರ ನಮ್ಗೆ ಅಡಿಯಿಂದ ಮುಡಿಯವರೆಗೂ ಎಲ್ಲಾ ಯೂಸ್ ಇದೆ ಅಲ್ವಾ, ಹಾಗೆ ನಾನು ಕಲ್ಪವೃಕ್ಷವಾಗಿ ಬೆಳ್ಕೊಂಡು ಅಡಿಯಿಂದ ಮುಡಿಯವರೆಗೂ ನನ್ನ ನಂಬಿ ಬರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ನಾನು ನನ್ನ ಕೈಲಿ ಏನು ಉಪಯೋಗ ಆಗುತ್ತೆ ಅದೆಲ್ಲವನ್ನ ಮಾಡ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ನೀನು ಒಂದ್ಸಲನಾದ್ರೂ ಯೋಚನೆ ಮಾಡು. ಯೋಚನೆ ಮಾಡೋದ್ರ ಮೂಲಕವಾಗಿ ನನಗೂ ಒಂದು ಅವಕಾಶವನ್ನ ಕೊಡು. ಸೊ ಇಲ್ಲಿ ಹೆಣ್ಣು ಗಂಡಿನ ಹತ್ರ ಬೇಡ್ತಾ ಇದ್ದಾಳೆ. ಯಾವುದಕ್ಕೋಸ್ಕರ? ಒಂದೇ ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ಅವಕಾಶಕ್ಕಾಗಿ, ಅಥವಾ ಒಂದು ಸ್ವಾತಂತ್ರ್ಯಕ್ಕಾಗಿ. ಇಲ್ಲಿ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು, ನಾವು ಹೆಣ್ಣಾಗಿರ್ತಕ್ಕಂಥವಳು ಗಂಡಿನ ಹತ್ರ ಹೋಗಿ ಕೇಳ್ಕೊಳ್ತಕ್ಕಂಥದ್ದಲ್ಲ. ಕೇಳ್ಕೊಳ್ಳದೆ ಇರತಕ್ಕಂಥ ಅಂದ್ರೆ ಅವರಿಬ್ರು ಸಮಾನರಾಗಿರ್ತಕ್ಕಂಥದ್ದು. ಆ ರೀತಿ ಅಂದ್ರೆ ಅವಳು ಬೇಡ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ನಾವು ನಮ್ಮ ಪುರುಷ ಪ್ರಧಾನ ವ್ಯವಸ್ಥೆ ಧೂಳ್ಬಿಟ್ಟಿದ್ದೆ. ಸೊ ಆದ್ರೆ ಇಬ್ರು ಕೂಡ ಯೋಚನೆ ಮಾಡ್ಬೇಕಾಗಿದೆ. ಎಲ್ಲ ಇಷ್ಟು ಹಸಿಮಣ್ಣಿನ ಪ್ರಶ್ನೆ ಅಷ್ಟೇ. ಯಾಕೆ ಈ ಹೆಣ್ಣು ಅಷ್ಟೊಂದು ಕೇಳ್ಕೊಳ್ತಾ ಇದ್ದಾಳೆ ಅಂತ ಹೇಳಿದ್ರೆ, ಪೂರ್ತಿಯಾಗಿರ್ತಕ್ಕಂಥ ಅವಕಾಶ ಗಂಡಿಗೆ ದೊರಕಿದೆ, ನನಗೆ ಆ ಅವಕಾಶ ಸಿಕ್ಕಿಲ್ಲ. ಸಿಗ್ತಕ್ಕಂಥ ಒಂದು ಚಿಕ್ಕ ಅವಕಾಶ, ಒಂದು ಸಣ್ಣ, ಇಷ್ಟೊಳಗಡೆ ನಾನು ಬದುಕೊಳ್ತೀನಿ, ಇದ್ರೊಳಗಡೆ ನಾನು ಸಾಧನೆಯನ್ನು ಮಾಡ್ತೇನೆ, ನನಗೆ ಇಷ್ಟು ದೊಡ್ಡ ಸ್ವಾತಂತ್ರ್ಯ ಬೇಡ, ಸಾಕು ಇಷ್ಟು ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯದಲ್ಲೇ ನನಗೆ ಏನ್ ಬೇಕು ಅನ್ಸುತ್ತೋ, ನನಗೆ ಮನಸ್ಸಿಗೆ ಇಚ್ಛೆಯಾಗಿರ್ತಕ್ಕಂಥದ್ದೆಲ್ಲವನ್ನ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ನೀನ್ ಏನ್ ಮಾಡು, ನನಗೆ ಒಂದು ಚಿಕ್ಕದಾಗಿರ್ತಕ್ಕಂಥ ಅವಕಾಶವನ್ನ ಮಾಡಿಕೊಡು ಅಂತ ಹೇಳಿ ಅವಳು ಕೇಳ್ತಾ ಇದ್ದಾಳೆ. ಸೊ ಇದ್ರ ಮೂಲಕವಾಗಿ ಕವಿತೆ ನಮ್ಗೆ ಏನನ್ನ ತೋರ್ಪಡಿಸುತ್ತೆ ಅಂತ ಹೇಳಿದ್ರೆ, ಈ ಸೃಷ್ಟಿ, ಈ ಜಗತ್ತು, ಈ ಯೂನಿವರ್ಸ್ ಏನಿದೆಯಲ್ಲ, ಇಲ್ಲಿ ಸೃಷ್ಟಿಸಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸಮಾನರೇ. ಯಾರು ಶ್ರೇಷ್ಠ ಅಲ್ಲ, ಯಾರು ಕನಿಷ್ಠರಲ್ಲ ಅಂತ ನಾವು ತಿಳ್ಕೊಂಡು, ಆ ಹೆಣ್ಣಿನ ಅಬಲತೆಯನ್ನ, ಅಧೀನತೆಯನ್ನ, ಶೋಷಣೆಗೆ ಒಳಗಾಗಿರ್ತಕ್ಕಂಥವಳು ಅಂತ ಹೇಳಿ ಅನ್ಕೊಳ್ಳೋದ್ರ ಬದಲಾಗಿ,
ಅವಳು ಕೂಡ ನಮ್ಮಂತೆ ಸಮಾನಳು ಅಂತ ಹೇಳಿ ನಾವು ತಿಳ್ಕೊಂಡ್ರೆ ಈ ಸಮಾಜದಲ್ಲಿ ದೊಡ್ಡವರು ಕೆಳಗಿರೋರು ಅಥವಾ ಗಂಡು ಮತ್ತೆ ಹೆಣ್ಣು ಅವರು ಮೊದಲ ದರ್ಜೆ ಇವರು ದ್ವಿತೀಯ ದರ್ಜೆ ಅನ್ನೋದು ಯಾವ ಒಂದು ಸನ್ನಿವೇಶವೂ ಕೂಡ ನಮ್ಮ ಎದುರುಗಡೆ ಬರೋದಿಲ್ಲ. ಆಲ್ ಆರ್ ಈಕ್ವಲ್ ಆಗಿ ನಾವು ಇದನ್ನ ನೋಡೋದಕ್ಕೆ ಸಾಧ್ಯ ಆಗತ್ತೆ ಹಿನ್ನೆಲೆಯಲ್ಲಿ ಈ ಕವಿತೆಯನ್ನ ನಾವು ನೋಡ್ಬೋದು. ಥ್ಯಾಂಕ್ ಯು.